ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾವು ಬೇಕಲ್ ಬೀಚಿಗೆ ಹೋಗ್ತಾ ಇದ್ದೀವಿ. ಬೇಕಲ್ ಕೋಟೆಗೆ ನಾವು ತುಂಬಾ ಸಲ ಹೋಗಿದ್ದೀವಿ. ನನ್ನ ಚಾನಲಲ್ಲಿ 2 ವಿಡಿಯೋ ಇದೆ, ಹಾಗಾಗಿ ಕೋಟೆಗೆ ಹೋಗೋದಿಲ್ಲ. ಇಷ್ಟು ಜನ ಹೋಗ್ತಾ ಇದ್ದೀವಿ. ಅತ್ತೆ ಇದ್ದಾರೆ ನಮ್ಮ ಜೊತೆ ಇವತ್ತು, ಹಾಗೆ ಮಹಿನಾ, ನನ್ನ ಗಂಡ, ಆಮೇಲೆ ಆಹಾನ್. ಕೋಟೆಗೆ ಏನಕ್ಕೆ ಹೋಗೋದಿಲ್ಲ ಅಂದ್ರೆ ತುಂಬಾ ನಡಿಲಿಕ್ಕೆ ಉಂಟು. ನಮಗೆ ಕೋಟೆ ನೋಡಿದೀವಲ್ವಾ, ಸೊ 2 ಸಲ ಹೋಗಿದೀವಲ್ವಾ, ಹಾಗಾಗಿ ಅಷ್ಟೊಂದು ಹೋಗ್ಬೇಕಾ ಕೋಟೆಗೆ? ಬೇಡ, ನಾವು ರೆಡಿ ಇಲ್ಲ ಕೋಟೆಗೆ ಹೋಗೋದಕ್ಕೆ. ನಡೆದು ಸಾಕಾಗಿದೆ ನಮಗೆ, ಹಾಗಾಗಿ ಬೀಚಿಗೆ ಹೋಗೋಣ ಅಂತ. ಬೀಚಿಗಂತೂ ಕಡಿಮೆ ಹೋಗೇ ಇಲ್ಲ ನಾವು ಹೋಗೇ ಇಲ್ಲ. ಸೊ ಅಲ್ಲಿ ಸ್ವಲ್ಪ ಮಕ್ಕಳಿಗೆಲ್ಲ ಆಡ್ಬೋದು. ಮತ್ತೆ ಕೋಟೆಗೆ ಹೋದ್ರೂ ಬೀಚಿಗೆಲ್ಲ ಇಳಿಯೋದಕ್ಕೆ ಬಿಡೋದಿಲ್ಲ ಕೋಟೆ ಸೈಡಿಂದ ಹೋದಾಗ, ಹಾಗಾಗಿ ನಾವು ಬೀಚಿಗೆನೆ ಹೋಗೋಣ ಅಂತ ಹೋಗ್ತಾ ಇರೋದು. ಬನ್ನಿ ನಮ್ಮ ಜೊತೆ, ನೀವು ಕೂಡ ಬನ್ನಿ, ತೋರಿಸ್ತೀವಿ ನಮ್ಮ ಬೇಕಲ್ ಬೀಚ್ನ. ಇವತ್ತು ನಾವು ಬೇಕಲ್ ಬೀಚ್ ಪಾರ್ಕ್ ಒಳಗಡೆ ಹೋಗ್ತಾ ಇದ್ದೀವಿ ಅಂತ ನಾನು ಬಿಡ್ಲಿ ಅಲೆ ಹೇಳಿದಾಗೆ. ನಾವು ಬೇಕಲ್ ಕೋಟೆಗೆ ತುಂಬ ಸಲ ಹೋಗಿದ್ದೀವಿ. ಈ ಬೇಕಲ್ ಬೀಚಿಗೆ ಕಮ್ಮಿ ಹೋಗಿರೋದು. ಹಾಗೆ ನನ್ನ ಕಾಲೇಜ್ ಫೈನಲ್ ಇಯರಲ್ಲಿ ಈ ಬೇಕಲ್ ಬೀಚಿಗೆ ನಾವು ಟ್ರಿಪ್ಪಿಗೆ ಬಂದಿದ್ವಿ. ನಾನು ಅದಾದಮೇಲೆ ಈ ಬೀಚಿಗೆ ಬಂದೇ ಇಲ್ಲ. ಕೋಟೆಗೆ ಹೇಳ್ದಂಗೆ ತುಂಬ ಸಲ ಬಂದಿದ್ದೀನಿ. ಸೊ ಇವಾಗ ನೋಡಿದ್ರೆ ತುಂಬಾ ಚೇಂಜಸ್ ಇದೆ, ತುಂಬ ಚೆನ್ನಾಗಿ ಕೂಡ ಆಗಿದೆ. ಮಕ್ಕಳಿಗಂತೂ ಟೈಮ್ ಪಾಸ್ ಮಾಡೋದಕ್ಕೆ ಒಳ್ಳೆ ಒಂದು ಜಾಗ ಅಂತ ಹೇಳ್ಬೋದು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತಿದ್ರು ಒಳಗಡೆ ಹೋಗಿ. ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಏನೇನಿತ್ತು ಅಂತ. ನಾವು ಹೋಗಿದ್ದ ಹಿಂದಿನ ದಿವಸ ತನಕ ಇಲ್ಲಿ ಬೀಚ್ ಫೆಸ್ಟ್ ಇತ್ತು. ನಾವು ಬೇಕು ಅಂತಲೇ ಆ ದಿವಸ ಹೋಗಿಲ್ಲ, ತುಂಬ ಜನ ಇರ್ತಾರೆ ಅಂತ. ಮತ್ತು ಮಗುವೆಲ್ಲ ಇವಾಗ ಅದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇವಾಗಲೇ ಅಷ್ಟೇ ಈ ರೀತಿ ನಡ್ಕೊಂಡು ಹೋಗ್ತೀವಲ್ಲ ಈ ಪಾತ್ವೆಯಲ್ಲೆಲ್ಲ, ಮಹಿನಾ ಕೈ ಹಿಡಿಯೋದಕ್ಕೆ ಬಿಡ್ತಾ ಇರಲಿಲ್ಲ, ಅವಳೇ ಓಡ್ತಾ ಇದ್ಲು. ಅದು ಬೇರೆ ಕಲ್ಲಿನ ಥರ ಇದೆ ಆ ಒಂದು ಪಾತ್ವೆ. ಸೊ ಹಾಗಾಗಿ ಅವಳನ್ನು ಮ್ಯಾನೇಜ್ ಮಾಡೋದು, ಅವಳನ್ನು ಹಿಡ್ಕೊಳ್ಳೋದು ತುಂಬ ಕಷ್ಟ. ಅದರ ಒಟ್ಟಿಗೆ ನಾನು ಶೂ ಬದಲು ಒಂದು ಹೀಲ್ಸ್ ಹಾಕಿದ್ದೆ. ನನಗೇನೆ ಸಾಕಾಗೋಯ್ತು. ಅದರ ಕತೆ ಅಂತೂ ಬರುವಾಗ ಎಲ್ಲ ಕಿತ್ತೋಗಿತ್ತು ಆ ಒಂದು ನನ್ನ ಸ್ಯಾಂಡಲ್. ಸೊ ಹೋಗುವಾಗ ಒಂದು ಕಂಫರ್ಟೇಬಲ್ ಆಗಿರುವ ಒಂದು ಚಪ್ಪಲ್ ಹಾಕ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು. ನಾವು ಮನೆಯಿಂದ 2:45 ಹೊರಟಿದ್ವಿ. ಇಲ್ಲಿಗೆ 3 ಗಂಟೆ ಹತ್ತಿರ ರೀಚ್ ಆಗಿದ್ವಿ ನಾವು. ಸೊ ಫಸ್ಟಿಗೆ ನಾವು ಈ ಒಂದು ಜಾಗಕ್ಕೆ ಬಂದ್ವಿ, ಮಕ್ಕಳನ್ನ ಸ್ವಲ್ಪ ಆಡಿಸೋಣ ಅಂತ. ಸೊ ಮತ್ತೆ ಇಲ್ಲಿಗೆ ಬರೋ ಅಂಥ ಪ್ಲ್ಯಾನ್ ಇಲ್ಲ, ಹಾಗೆ ಒಂದೊಂದನ್ನು ನೋಡ್ಕೊಂಡು ಹೋಗೋದು ಅಂತ ಇತ್ತು ನಮ್ಮ ತಲೆಯಲ್ಲಿ. ಸೊ ಸ್ವಲ್ಪ ಹೊತ್ತು ಆಟ ಆಡೋದು. ನೋಡ್ತಾ ಇರ್ಬೋದು ಅವನ ಎಕ್ಸೈಟ್ಮೆಂಟ್. ಅವನಿಗೆ ಯಾವುದ್ರಲ್ಲಿ ಕೂತ್ಕೊಳ್ಳೋದು ಯಾವುದನ್ನು ಬಿಡೋದಂತ ಆಗ್ತಾ ಇರಲಿಲ್ಲ. ಸೊ ಅಷ್ಟೊಂದು ಆಪ್ಷನ್ಸ್ ಇದೆ. ಹಾಗೆ ಇದು ಎವ್ರಿ ಡೇ ಕೂಡ ಇರುತ್ತೆ ಇಲ್ಲಿ. ಕೆಲವೊಂದೊಂದು ಆ್ಯಡ್ ಆಗಿದೆ ಬೀಚ್ ಫೆಸ್ಟ್ ಆಗಿರೋದ್ರಿಂದ. ಸೊ ಅಂತೂ ಟೈಮ್ ಪಾಸ್ ಆಗೋದು ಹೇಗೆ ಅಂತ ಗೊತ್ತಾಗೋದಿಲ್ಲ. ಹೋದ ಕೂಡಲೇ ನಾವು ಈ ಟ್ರೈನಲ್ಲಿ ಕೂತ್ವಿ. ಇದು ಟ್ರ್ಯಾಕ್ ಇಲ್ಲ, ಬಟ್ ಒಂದು ಸ್ವಲ್ಪ ದೂರ ತನಕ ತಗೊಂಡು ಹೋಗ್ತಾರೆ. ಮಕ್ಳಿಗೊಂದು ಖುಷಿ ಅಲ್ವಾ, ಹಾಗಾಗಿ ಅವ್ರ ಜೊತೆ ನಾನು ಅತ್ತೇನು ಕೂತ್ಕೊಂಡು ಹೋದ್ವಿ. ನೆಕ್ಸ್ಟ್ ಬಂದು ಈ ಕ್ಯಾಮಲ್ ರೈಡ್ ಮಾಡಿದ್ದು, ಇದು ಹಸ್ಬೆಂಡ್ ಮತ್ತು ಮಗ ಮಾಡಿದ್ರು. ಒಂದು ಸ್ವಲ್ಪ ದೂರ ತನಕ ಕರ್ಕೊಂಡು ಹೋಗ್ತಾರೆ. ಹಾಗೆ ದೊಡ್ಡ ಚಾರ್ಜಸ್ ಕೂಡ ಇಲ್ಲ, 100 to 150 ಈ ರೀತಿಯೇ ಇರುತ್ತೆ ಆಲ್ಮೋಸ್ಟ್ ಎಲ್ಲ ರೈಡ್ಗಳಿಗೆ. ಇದು ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅವರಿಗೆ. ಬಟ್ ನಾನು ವಿಡಿಯೋ ಮಾಡ್ಕೊಂಡಿದ್ದೆ, ಅವರಿಬ್ಬರು ಹೋದರು, ಚೆನ್ನಾಗಿತ್ತು ಅಂತೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಬೀಚ್ ಸುತ್ತಮುತ್ತ ತುಂಬ ಸ್ಟಾಲ್ಗಳಿದೆ, ಅಡ್ವೆಂಚರ್ಸ್ ಮಾಡೋದಕ್ಕೆ ತುಂಬಾ ಆಪ್ಷನ್ಸ್ ಇದೆ. ಹಾಗೆ ನಾವು ಇಲ್ಲಿ ನೀರಲ್ಲಿ ಅಷ್ಟೊಂದು ಆಡೋದಕ್ಕೆ ಹೋಗಿಲ್ಲ,
ನೀರಲ್ಲಿ ಆಡೋದಕ್ಕೆ ನಮ್ಮ ಕಾಸರಗೋಡು ಬೀಚ್ ತುಂಬಾ ಚೆನ್ನಾಗಿದೆ ಅಂತ ನಮಗನ್ನಿಸ್ತು. ಯಾರು ನೀರಿಗೆ ಇಳ್ದೇ ಇಲ್ಲ, ಜಸ್ಟ್ ಹತ್ರ ಹೋಗಿದ್ವಿ. ನಾವು ಬೇರೆದೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಹೋಗಿದ್ದು ಈ ಫ್ಲೋಟಿಂಗ್ ಬ್ರಿಡ್ಜ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಇದು ಇವಾಗ ತುಂಬ ಬೀಚ್ಗಳಲ್ಲಿ ಇದೆ, ಹಾಗೆ ನಮ್ಮ ಬೇಕಲ್ ಬೀಚಲ್ಲಿ ಕೂಡ ಇದೆ. ಹಾಗೆ ತುಂಬ ಚಾರ್ಜಸ್ ಇಲ್ಲ ಇದಕ್ಕೆ, ಪರ್ ಪರ್ಸನ್ 100 rupees ಅಷ್ಟೇ. ಹಾಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ, ಮಧ್ಯದಲ್ಲಿ ಹೋಗುವಾಗ ವೇವ್ ಎಲ್ಲ ಬರುವಾಗ ಬ್ರಿಡ್ಜಲ್ಲಿ ನಡ್ಕೊಂಡು ಹೋಗೋದೇ ಒಂದು ಚೆನ್ನಾಗಿರುತ್ತೆ. ಆದರೆ ನಾನು ಮಿಸ್ ಮಾಡಿಕೊಂಡೆ, ಹಸ್ಬೆಂಡ್ ಆ್ಯಂಡ್ ಮಗ ಹೋಗಿದ್ದು. ನನಗೆ ಮಗಳನ್ನ ಹಿಡಿಯೋದೇ ಒಂದು ಕೆಲಸ ಇತ್ತಲ್ಲ, ಹಾಗಾಗಿ. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ರು. ನಾನು ನೆಕ್ಸ್ಟ್ ಟೈಮ್ ಇದಕ್ಕಾಗಿಯೇ ಹೋಗಬೇಕು ಅಂತ ಇದ್ದೀನಿ. ಸೊ ತುಂಬ ದೂರ ತನಕ ಇಲ್ಲ, ಕೆಲವು ಬೀಚಲ್ಲೆಲ್ಲ ತುಂಬ ದೂರ ತನಕ ಎಲ್ಲ ಇದೆ. ಇದು ಓಕೆ, ಒಂದು ಅರ್ಧ ತನಕ ಇದೆ. ಚೆನ್ನಾಗಿತ್ತಂತೆ ಎಕ್ಸ್ಪೀರಿಯನ್ಸ್ ಮಾತ್ರ. ನೋಡೋದಕ್ಕೆ ನನಗೆ ಖುಷಿ ಖುಷಿ ಅಂತ ಅನ್ನಿಸ್ತಾ ಇತ್ತು. ಕೈ ಕೊರ ಇವು ಕೈ ಬಂಟು ಅಂತ ಪತ್ತು ಎನ್ನ ಪತ್ತು ಈ ಎದ್ರ ದೂರಗೆ ನಡುವೆ ಮಿಡ್ಲ್ ಉಂಟು. ಕೈ ಪತ್ತ ಕಟ್ಟಿ ये बूरुआ पता नहीं कट्टी कट्टी पता ना बोला ಹಾಗೆ ಇಲ್ಲಿ ಸ್ಕೈ ಡೈನಿಂಗ್ ಎಲ್ಲ ಇದೆ. ಸೊ ನಾವು ಹೋಗಿಲ್ಲ, ಬಟ್ ಅಲ್ಲಿ ಇತ್ತು. ಅದಾದಮೇಲೆ ಇರೋ ಬರೋದಕ್ಕೆಲ್ಲ ಹೋಗ್ತೀನಿ ಅಂತ ಬೊಬ್ಬಾಗ್ತಾ ಇದ್ದ. ಸುಮಾರಷ್ಟು ಮಾಡಿದ್ದಾನೆ. ಹಾಗೆ ಅದರ ಜೊತೆಗೆ ಮಗಳನ್ನು ಕೂಡ ಈ ರೀತಿ ಚಿಕ್ಕ ಚಿಕ್ಕ ರೈಡ್ಸ್ ಮಾಡಿಸಿದ್ದೀನಿ, ಅವಳಿಗೂ ಸ್ವಲ್ಪ ಖುಷಿಯಾಗಲಿ ಅಂತ. ಆ್ಯಂಡ್ ಅವಳು ಒಬ್ಬಳನ್ನೇ ಬಿಡೋದಕ್ಕಾಗಲಿಲ್ಲ, ಅವಳ ಜೊತೆ ನಾನು ಕೂಡ ಕೂತ್ಕೊಂಡು ಹೋಗ್ತಾ ಇದ್ದೆ. ಸ್ವಲ್ಪ ಆಟ ಎಲ್ಲ ಆದಮೇಲೆ ಇವಾಗ ಸ್ನ್ಯಾಕ್ಸ್ ಟೈಮ್. ಹಾಗೆ ಅಲ್ಲಿ ಫುಡ್ ಕೋರ್ಟ್ ಇದೆ, ಆಮೇಲೆ ಚಿಕ್ಕ ಚಿಕ್ಕ ಸ್ಟಾಲ್ಗಳಿದೆ, ಬೇಕಾದಷ್ಟು ಇದೆ. ಆಹಾನಿಗೆ ಪೊಟೊಟೊ ಟ್ವಿಸ್ಟರ್ ಬೇಕು ಅಂತ ಅನ್ನಿಸ್ತು. ಹಾಗೆ ನಾವು ಚುರುಮುರಿ, ಮಹಿನಾಗೆ ಸ್ವೀಟ್ ಕಾರ್ನ್ ಎಲ್ಲ ಕೊಟ್ಟು ಕುತ್ಕೊಂಡು ತಿಂತಾ ನೋಡ್ತಾ ಇದ್ವಿ ಏನೇನಿದೆ ಅಂತ. ಬೇಕಾದಷ್ಟು ಆಪ್ಷನ್ಸ್ ಇದೆ. ಸೈಕಲ್
ಸ್ಕೈ ಸೈಕ್ಲಿಂಗ್, ಜಿಪ್ ಲೈನ್ ಏನೇನೋ ಇದೆ. ಅದನ್ನೆಲ್ಲ ಕುತ್ಕೊಂಡು ಅತ್ತೆ ನೋಡ್ತಾ ಇದ್ರು, ನೋಡಿ ಹೆಂಗೆ ಹೋಗ್ತಾ ಇದ್ದಾರೆ ಮೇಲೆ ಅಂತ. ಫಸ್ಟ್ ಹಸ್ಬೆಂಡ್ ಅದನ್ನೇ ಹೋಗಿ ಎನ್ಕ್ವೈರಿ ಮಾಡಿದ್ದು. ಅವಾಗೇನೋ ಅವರೆಲ್ಲ ಸೆಟಪ್ ಮಾಡ್ಕೊಳ್ತಾ ಇದ್ರು, ಹಾಗಾಗಿ ಬೇರೆ ಕಡೆ ಹೋದ್ವಿ. ಆಮೇಲೆ ನಾವು ಎಲ್ಲನೂ ಸುತ್ತಾಡ್ಕೊಂಡು ಬಂದಾಗ ಸ್ವಲ್ಪ ಲೇಟ್ ಆಯಿತು, ಮತ್ತು ಬೇಡ ಅಂತ ಅನ್ನಿಸ್ತು. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು, ಸ್ವಲ್ಪ ಭಯಂಕರ ಆಗಿತ್ತು, ಹೈಟ್ ಇದೆ ಅಲ್ವಾ, ಹಾಗಾಗಿ. ಸೊ ಎಲ್ಲನೂ ಇದೆ ಅಲ್ಲಿ, ಯಾವುದಿದೆ ಯಾವುದಿಲ್ಲ ಅಂತ ಇಲ್ಲ, ಸಿಕ್ಕಾಪಟ್ಟೆ ಅಡ್ವೆಂಚರ್ಸ್ ಇದೆ ಇಲ್ಲಿ. ಸನ್ಸೆಟ್ ಆಯಿತು, ನಾವು ಇನ್ನೂ ಅಲ್ಲೇ ಕುತ್ಕೊಂಡು ನೋಡ್ತಾ ಇದ್ವಿ. ಹಾಗೆ ಮತ್ತೆ ಲೈಟ್ಸ್ ಎಲ್ಲ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹೋಗೋದೇ ಬೇಡ, ಇಲ್ಲೇ ಇರೋಣ ಅಂತ ಅನ್ನಿಸ್ತಾ ಇತ್ತು. ನನಗಂತೂ ಜಾತ್ರೆ ಫೀಲೇ ಬರ್ತಾ ಇತ್ತು. ಸೊ ಅದಾದಮೇಲೆ ಹಸ್ಬೆಂಡ್ ಆ್ಯಂಡ್ ಮಗ ಜೈಂಟ್ ವೀಲಲ್ಲಿ ಕುತ್ಕೋಬೇಕು ಅಂತ ಇಬ್ಬರು ಹೋದರು. ಅಹಾನಿಗೆ ತುಂಬಾ ಎಕ್ಸೈಟ್ಮೆಂಟ್. ಯೂಶ್ವಲಿ ಅವನನ್ನು ಬೇರೆ ಜಾಯಿಂಟ್ ವೀಲಲ್ಲೆಲ್ಲ ಹತ್ತಿಸ್ತಾ ಇರಲಿಲ್ಲ, ಏಜ್ ಕಮ್ಮಿ ಅಂತ ಹೇಳಿ ಬೇರೆ ರೈಡ್ಸಲ್ಲೆಲ್ಲ ಕೂಡಿಸ್ತಾ ಇದ್ರು ಹಸ್ಬೆಂಡ್. ಫಸ್ಟ್ ಟೈಮ್ ಅವನು ಈ ರೀತಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಅವರೇ ಹೇಳ್ತಾ ಇದ್ರು, ನನಗೇನೆ ಭಯ ಆಗ್ತಾ ಇತ್ತು, ಅವನಿಗಂತೂ ಕ್ಯಾರೇ ಇರಲಿಲ್ಲ, ಒಬ್ಬೆ ಹಾಕ್ಕೊಂಡು ಫುಲ್ ಎಂಜಾಯ್ ಮಾಡಿದ್ದಾರೆ ಅಂತ. ಮತ್ತೆ ಗಟ್ಟಿ ಖುಷಿ ಆಗೋಣ. ಕೊಳ್ಳು ಹಾಗೆ ಅವ್ರದ್ದೆಲ್ಲ ಮುಗೀತು. ನಾನು ಮತ್ತು ಅತ್ತೆ ಸುಮ್ಮನೆ ಬಂದಂಗಿತ್ತು. ನನಗೆ ಮಹಿನನಿಂದ ಓಡೋದಕ್ಕೆ, ಅತ್ತೆ ಸುಮ್ಮನೆ ಕೂತು ನೋಡೋದಕ್ಕೆ ಬಂದಂಗೆ ಇತ್ತು. ಆದ್ರೂ ನೋಡೋದಕ್ಕೂ ಚೆನ್ನಾಗಿ ಅನ್ನಿಸ್ತು. ಆದರೆ ನನ್ನ ಹಸ್ಬೆಂಡ್ ತುಂಬ ಸಲ ಹೇಳಿದ್ರು, ಹೋಗು ನಿಂಗೇನು ಮಾಡೋಕ್ಕಿದೆ ಮಾಡು ಅಂತ. ಕೆಲವೆಲ್ಲ ರೈಡ್ಸ್ ನಂಗೆ ಇಷ್ಟ ಇಲ್ಲ, ಹೈಟ್ ಎಲ್ಲ ಸ್ವಲ್ಪ ಭಯ ಇದೆ. ಬಂದ ಮೇಲೆ ಅನಿಸಿದ್ದು ನನಗೆ ಫ್ಲೋಟಿಂಗ್ ಬ್ರಿಡ್ಜಲ್ಲೊಂದು ಹೋಗಬೇಕಿತ್ತು ಅಂತ. ಮತ್ತು ಯಾವುದ್ರಲ್ಲೂ ಅಷ್ಟೊಂದು ಆಸೆ ಏನೂ ಇರಲಿಲ್ಲ. ಆಮೇಲೆ ಮತ್ತೊಂದು ಸಲ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಮಕ್ಕಳಿಗೆ ಕೆಲವು ಟಾಯ್ಸ್ ಎಲ್ಲ ನೋಡಿದಾಗ ಬೇಕು ಅಂತ ಅನ್ನಿಸ್ತು, ಅದನ್ನು ಕೂಡ ತಗೊಂಡು ರಿಟರ್ನ್ ಬಂದ್ವಿ. ಹೋದಾಗ 3 ಗಂಟೆ, ರಿಟರ್ನ್ ಬಂದಾಗ 7:30 ಆಗಿತ್ತು. ಅಂದ್ಕೊಂಡಿರಲಿಲ್ಲ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ, ಗೊತ್ತೇ ಆಗಿಲ್ಲ ಅಲ್ಲಿ ಟೈಮ್ ಹೋಗಿರೋದು. ಅವ್ರು ಎಕ್ಸ್ಪ್ಲೋರ್ ಮಾಡಿದ್ದೇ ಕೆಲವು ರೈಡ್ಸ್ಗಳನ್ನು, ಇನ್ನೂ ಜಾಸ್ತಿ ಮಾಡ್ತಾ ಇದ್ದರೆ ಅಲ್ಲೇ ಬಾಕಿ ಆಗ್ತಿದ್ವೇನೋ, ಅಷ್ಟೊಂದಿದೆ. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು. ಯಾರಾದರೂ ಬೇಕಲ್ ಕೋಟೆನ ಪ್ಲ್ಯಾನ್ ಮಾಡ್ತಾ ಇದ್ದರೆ ಅದರ ಒಟ್ಟಿಗೆ ಬೇಕಲ್ ಬೀಚಿಗೆ ಕೂಡ ಹೋಗಿ. ಮಕ್ಕಳಿದ್ರಂತೂ ಖಂಡಿತ ಬೇಕಲ್ ಬೀಚಿಗೆ ಹೋಗಬೇಕು. ಯಾಕಂದರೆ ಬೇಕಲ್ ಕೋಟೆಗೆ ಹೋದರೆ ಜಾಸ್ತಿ ನಡಿಬೇಕಲ್ಲ, ಸುಸ್ತಾಗಿಬಿಡುತ್ತೆ. ಆ್ಯಂಡ್ ಬೀಚನ್ನ ದೂರದಿಂದ ನೋಡ್ಬೋದು ಅಷ್ಟೇ, ಅಂದರೆ ಹತ್ತಿರ ಕೂಡ ಹೋಗೋದಕ್ಕೆ ಬಿಡೋದಿಲ್ಲ ಕೋಟೆಯಲ್ಲಿ. ಆದರೆ ಬೀಚ್ಗೆ ಹೋದರೆ ಇದನ್ನೆಲ್ಲ ಮಾಡ್ಬೋದು. ಇದು ತುಂಬಾ ಚೆನ್ನಾಗಿದೆ. ಎರಡೂ ಕಡೆ ಕೂಡ ವಿಸಿಟ್ ಮಾಡಿದ್ರೆ ವರ್ತ್. ಬೇಕಲ್ ಕೋಟೆಗೆ ಹೋದರೆ ಅಲ್ಲಿನ ಹಿಸ್ಟ್ರಿ ತಿಳ್ಕೊಬೋದು. ಸ್ವಲ್ಪ ನಡಿಬೇಕಾಗುತ್ತೆ, ಸುಸ್ತಾಗುತ್ತೆ ಅಲ್ವಾ. ಹಾಗೆ ಬೀಚಿಗೆ ಬಂದರೆ ಮಜಾ ಮಾಡ್ಬೋದು. ಹಾಗಾಗಿ ಕೋಟೆ ಜೊತೆ ಬೀಚಿಗೆ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ಎರಡೂ ಜಾಗಕ್ಕೂ ವಿಸಿಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಕ್ಕೆ ಆದಷ್ಟು ಲೈಕ್ ಕೊಡಿ. ಹಾಗೆ ನೀವು ಹೋಗಿದ್ದೀರಾ ಬೇಕಲ್ ಬೀಚಿಗೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.